ಬೆಂಕಿ ಅದು ಬಸ್ ನೋಡ. ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇವತ್ತೇ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಮಾಡ್ತಾ ಇದ್ದೀನಿ ನಿಮಗೆ. ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ವಾದರಾಜ ಮಠಕ್ಕೆ ಹೋಗ್ತಾ ಇದ್ದೀವಿ. ವಾದರಾಜ ಮಠ ಶಿರ್ಸಿ ತಾಲೂಕಲ್ಲೇ ಬರುತ್ತೆ. ಶಿರ್ಸಿಯಿಂದ ಸುಮಾರು ಒಂದು 12-13 ಕಿಲೋಮೀಟ್ರ್ ಬಂದಿದ್ದೆ. ನಿಮಗೆ ಸೋಂದಾ ಕ್ರಾಸ್ ಅಂತ ಒಂದು ಊರು ಬರುತ್ತೆ. ಸೋಂದಾ ಕ್ರಾಸಿಂದ ಒಳಗಡೆ ಅಂದರೆ ಈ ಕಡೆ ಹುಲ್ಲೇಕಲ್ಗೆ ಬರೋ ಒಂದು ರೋಡ್ ಇದೆ. ಆ ರೋಡಿಂದ ಬಂದಿದ್ದೆ ಒಂದು 5-6 ಕಿಲೋಮೀಟ್ರ್ ಬಂದಿದ್ದೇನೆ. ನಿಮಗೆ ವಾದರಾಜ ಮಠದ ಒಂದು ಗೇಟ್ ಸಿಗುತ್ತೆ. ಆ ಗೇಟಿಂದ ಒಳಗಡೆ ಸುಮಾರು 1 ಕಿಲೋಮೀಟ್ರ್ ಬಂದರೆ ನಿಮ್ಗೆ ವಾದರಾಜ ಮಠ ಸಿಗುತ್ತೆ. ನಾನೀಗ ವೀಡಿಯೋದಲ್ಲೇ ತೋರಿಸ್ತೀನಿ ನಿಮಗೆ. ಎಲ್ರಿಗೂ ವಾದರಾಜ ಮಠದಲ್ಲೇ ಸಿಗ್ತೀನಿ. ಹೋಗೋಣ ಬನ್ನಿ. ವಾದರಾಜ ಮಠದ ಹತ್ರ ರೀಚ್ ಆಗಿದ್ದೀವಿ. ನೀವು ಹಿಂದ್ಗಡೆ ನೋಡ್ತಾ ಇರುವಂಥ ಗೇಟು ವಾದರಾಜ ಮಠದ ಎಂಟ್ರೆನ್ಸ್ ಗೇಟು. ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಎಲ್ಲರೂ ಅದಕ್ಕಿಂತ ಮುಂದೆ ಫುಲ್ ವಿಡಿಯೋ ನೋಡಾದ್ಮೇಲೆ ಆದರೂ ಮಾಡಿ, ಇವಾಗಲಾದರೂ ಮಾಡಿಬಿಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಳಗಡೆ ಹೋದ್ಮೇಲೆ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಆಚೆ ಕಡೆಯಿಂದೆಲ್ಲ ಕವರ್ ಮಾಡ್ತೀನಿ. ಏನೇನು ಇದೆ ಅಂತ ತೋರಿಸ್ತೀನಿ ಆಚೆ ಕಡೆಯಿಂದ. ಬಟ್ ಒಳಗಡೆ ದೇವಸ್ಥಾನದ ಒಳಗಡೆ ಯಾವುದೇ ಥರದ ವೀಡಿಯೋಗೆಲ್ಲ ಅವಕಾಶ ಇಲ್ಲ. ಸೊ ಆಚೆ ಕಡೆಯಿಂದನೇ ವೀಡಿಯೋ ಮಾಡ್ತೀನಿ, ಆಯಿತಾ? ಬನ್ನಿ ಹೋಗೋಣ. ಇವಾಗ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ಈಗ ನೀವು ನನ್ನ ಹಿಂದೆ ನೋಡ್ತಾ ಇದ್ರಲ್ಲ, ಈ ದೇವಸ್ಥಾನ ಶ್ರೀ ರಮಾ ತ್ರಿವಿಕ್ರಮ ದೇವಸ್ಥಾನ. ಇದನ್ನು 1582ರಲ್ಲಿ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಸಂಸ್ಥಾಪಕರು ಶ್ರೀ ಮಧ್ವಾವಿ ಸಮೀರ ಶ್ರೀ ಮಧ್ವಾದಿರಾಜಗುರು ಸಾರ್ವಭೌಮರು. ಇದನ್ನು ಸುಮಾರು 1582ರಲ್ಲಿ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅದ್ರ ನಂತರ ಇದು ಕಂಪ್ಲೀಟ್ ಆಗಲಿಕ್ಕೆ ಎಷ್ಟು ವರ್ಷ ತೊಗೊತೇನೋ ಹೇಳ್ತೀನಿ ನಿಮಗೆ. ಸ್ವಲ್ಪ ಆಚೆ ಕಡೆಯಿಂದೆಲ್ಲ ನಿಮಗೆ ತೋರಿಸ್ತೀನಿ ದೇವಸ್ಥಾನ ಹೆಂಗಿದೆ ಅಂತ. ಒಳಗಡೆದು ಸ್ವಲ್ಪ ಶಾರ್ಟ್ಸ್ ಹಾಕ್ತೀನಿ, ಬಟ್ ಅಲ್ಲಿ ಪರ್ಮಿಷನ್ ಇಲ್ಲ ಅನಿಸುತ್ತೆ ಒಳಗಡೆ ಫುಲ್ ಶೂಟ್ ಮಾಡೋಕ್ಕೆ. ದೇವರನ್ನೇನು ತೋರ್ಸೋಕ್ಕಾಗಲ್ಲ. ದೇವಸ್ಥಾನ ಬಂದು ರಮಾ ತ್ರಿವಿಕ್ರಮ ದೇವಸ್ಥಾನ. ಇಲ್ಲಿ ಕೆಳಗಡೆ ಮತ್ತೊಂದು ಶ್ರೀ ವಾದಿರಾಜ ಮಠ ಸೋಂದಾ ಅಂತ ಇದೆ. ಕೆಳಗಡೆ ಒಂದು ಕೆರೆ ಇದೆ ಅಲ್ಲಿ. ಮತ್ತು ವಾದಿರಾಜರದ್ದು ಒಂದು ಭೂತರಾಜನ ಕೆರೆಯನ್ನು ಏನೋ ಅಂತ ಒಂದು ಹೇಳ್ತಾರೆ, ಅಲ್ಲಿದೆ ಕೆಳಗಡೆ. ತೋರಿಸ್ತೀನಿ ನಿಮಗೆ. ಈ ದೇವಸ್ಥಾನ ಕಟ್ಟಲಿಕ್ಕೆ ರೀಸನ್ ಏನಂತಂದರೆ, ರಾಜ್ಯ ಕಳ್ಕೊಂಡು ಕಾಡಲ್ಲಿ ಹೋಗಿ ಉಳಿದಿದ್ದಂಥ ಅರಸಪ್ಪ ನಾಯಕ ಶಾಲ್ಮಲಾ ನದಿ ತೀರದಲ್ಲಿ ತಪಸ್ಸಿ ಕುಂತಿರೋಂಥ ವಾದಿರಾಜಗುರು ಅವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ರಾಜ್ಯನ ರಿಟರ್ನ್ ತೊಗೊಳ್ತಾನೆ, ಯುದ್ಧ ಮಾಡಿ ತೊಗೊಳ್ತಾನೆ. ಅದರ ನಂತರ ಅದು ಪ್ರಜೆಗಳ ಹಿತಕ್ಕೋಸ್ಕರ ಅವನು ಏನು ಮಾತು ಹೇಳ್ಕೊಂಡಿದ್ನೋ ಅದ್ರ ಪ್ರಕಾರ ಈ ದೇವಸ್ಥಾನನ 1582ರಲ್ಲಿ ಸ್ಟಾರ್ಟ್ ಮಾಡ್ತಾನೆ ಕಟ್ಟಲಿಕ್ಕೆ. ಹಾಗೆ ಇದನ್ನು ತುಂಬ ಅದ್ಭುತವಾಗಿ ಕಟ್ಟಿ ಮುಗಿಸಿದ್ದಾನೆ. ಈಗ ನಿಮಗೆ ಎದುರುಗಡೆ ತೋರಿಸ್ತೀನಿ ಏನೇನಿದೆ ಅಂತ. ದೇವಸ್ಥಾನ ಎದುರುಗಡೆ ಒಂದು ಗರುಡ ಸ್ತಂಭ ಇದೆ, ಇಲ್ಲಿ ದೀಪಸ್ತಂಭನ ಗರುಡ ಸ್ತಂಭ. ಮತ್ತು ದೇವಸ್ಥಾನನ ತೋರಿಸ್ತೀನಿ, ಅದ್ಭುತವಾಗಿ ಕಟ್ಟಿದ್ದಾರೆ. ಫುಲ್ ಸರೌಂಡಿಂಗ್ ಒಂದು ರೌಂಡ್ ತೋರಿಸ್ತೀನಿ. ದೇವಸ್ಥಾನ
ಫುಲ್ಲು ಕ್ಯಾಂಪಸ್ಸು ನಿಮ್ಗೆ ಹಿಂದ್ಗಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ಫುಲ್ಲು ಈ ದೇವಸ್ಥಾನದ್ದು ಕ್ಯಾಂಪಸ್ ಇದು. ಇಲ್ಲಿ ರಥೋತ್ಸವ ಎಲ್ಲ ಆಗುತ್ತೆ. ರಥೋತ್ಸವದೆಲ್ಲ ಕೆಲವೊಂದೊಂದು ವೀಡಿಯೋ ಇದೆ ನನ್ನ ಹತ್ರ, ಅದನ್ನೆಲ್ಲ ವೀಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಕ್ಲಿಪ್ಪನ್ನು, ನೀವು ನೋಡಿ. ಪಟಾಕಿ ಎಲ್ಲ ತುಂಬ ಹೊಡಿತಾರೆ ಇಲ್ಲಿ. ನಮ್ಮ ಈ ಸೋಂದ ಮಠದಲ್ಲಿ ಹೊಡೆಯೋದಕ್ಕಿಂತ ಜಾಸ್ತಿ ಪಟಾಕಿನ ಇಲ್ಲಿ ರಥೋತ್ಸವ ಟೈಮಲ್ಲಿ ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಾರೆ. ನಿಮ್ಗೆ ಅದರದ್ದೆಲ್ಲ ಒಂದು ಚಿಕ್ಕ ಪಾರ್ಟ್ ಮಾಡಿ ಒಂದು ಹಾಕ್ತೀನಿ ವೀಡಿಯೋದಲ್ಲಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಈಗ ಕೆಳಗಡೆ ಒಂದು ಕೆರೆ ಇದೆ, ಅಲ್ಲೆಲ್ಲ ಸುಮಾರಷ್ಟು ದೇವರೆಲ್ಲ ಇದೆ, ಅದೆಲ್ಲ ತೋರಿಸ್ತೀನಿ. ಅಲ್ಲಿ ಹೋಗಿ ವೀಡಿಯೋ ಮಾಡ್ಕೊಂಬರೋಣ ಬನ್ನಿ. ಏನು ಸ್ಪೀಡ್ ಹೋಯ್ತಾ ಮರೆ, ಹಚ್ಚಿ ಬುದ್ಧಿ ನೆಂದೋಯ್ತೇನೋ ಒಂದು ಸೈಡ್. ಇದೇ ಹೋಗಿ ಅಲ್ಲಿ ಹೋಗಿ ಮುಟ್ಬೇಕೇನ ಈಗ. ಹೋಯ್ತು ಒಂದು ಹಾಯ್ತು. ಇದೇ ಬೆಂಕಿನಲ್ಲಿ ಹೋಗ್ಬೇಕೀಗ. ಓರ್ಕೆ ಏಮ ಅದು ಎಷ್ಟು 7 ಕೊಟ್ಟಿದ್ದ, ಉಳಿದಿದ್ದಷ್ಟು 2,000 ಸಾವಿರದಂಗೆ ಎಷ್ಟು ತಿಂಗಳಿಗೆ ಯಾವುದು ರೀ ಎಮ್ಮೆ ಇದು, ಅದು ಆಳ್ಬಿ ಓಲಿ ಇದು ಬೆಂಕಿ ಅದು ಬಸ್ ನೋಡ. ಇದು ಕೆಳಗೆ ಬಂದು ಹೊಡಿತಾರೆ, ಕೆಳಗೆ ಹೊಡಿತಾರೆ. ಮತ್ತೊಂದು ವಿಶೇಷ ಏನಂತಂದರೆ, ಇಲ್ಲಿ ದೇವಸ್ಥಾನ ಕಟ್ಟೋ ಟೈಮಲ್ಲಿ ದೊಡ್ಡದೊಂದು ಹೆಬ್ಬ ಬಂಡೆ ಇತ್ತಂತೆ. ಅದನ್ನು ಶಿಲ್ಪಿಗಳಿಂದನೂ ಯಾರ ಹತ್ರದಿಂದನೂ ಹೊಡಿಲಿಕ್ಕೆ ಆಗದೇ ಇರುವಂಥ ಕಾಲದಲ್ಲಿ ಟೈಮಲ್ಲಿ ಇವರು ವಾದಿರಾಜ ಗುರುರು ತಮ್ಮ ಕಾಲು ಬೆರಳಿಂದ ಅದನ್ನು ಒಡೆದು ಸ್ವಲ್ಪ ಅನುಗ್ರಹ ಮಾಡಿದ್ರಂತೆ. ಅದೆಲ್ಲ ಇಲ್ಲಿ ಇತಿಹಾಸದಲ್ಲಿದೆ, ಮೆನ್ಷನ್ ಇದೆ. ಸೊ ಮತ್ತೆ
ಏನಂತಂದರೆ ಈ ದೇವಸ್ಥಾನ ಕಟ್ಟಬೇಕಾದ್ರೆ 100 ಜನ ಕೆಲಸ ಮಾಡುವಂಥ ಟೈಮಲ್ಲಿ ಮೇಲ್ಗಡೆ ಒಂದು ಚಪ್ಪಡಿ ಕಲ್ಲು ಜಾರು ಬೀಳ್ತಾ ಇರಬೇಕಾದ್ರೆ ಎಲ್ಲರೂ ವಾದಿರಾಜ ಗುರು ಅವರನ್ನು ಪ್ರಾರ್ಥಿಸ್ಕೊಂಡಾಗ ಅವರು ಬಂದು ಕಷ್ಟನೆಲ್ಲ ನಿವಾರಣೆ ಮಾಡಿದ್ರು ಅಂತ ಇತಿಹಾಸದಲ್ಲೆಲ್ಲ ಇದೆ. ಅದೆಲ್ಲ ಇತಿಹಾಸದಲ್ಲಿ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಮತ್ತು ನೋಡಿ, ಇಲ್ಲಿ ಒಳಗಡೆ ಒಂದು ಗರ್ಭಗುಡಿ ಇದೆ. ಅದಕ್ಕೆ 3 ಗಾಲಿ ಇರೋ ರಥ. ಅದು ಗರ್ಭಗುಡಿ ಅಂದರೆ ರಥನೇ, ಮತ್ತು ಬೇರೆ ಏನೂ ಇಲ್ಲ, ರಥನೇ ಗರ್ಭಗುಡಿ. ಅದೇನಾಯ್ತು ಅಂತಂದರೆ ಭೂತರಾಜ ಆಕಾಶ ಮಾರ್ಗದಲ್ಲಿ ದೇವರನ್ನ ರಥ ಸಮೇತ ತೊಗೊಂಬರ್ಬೇಕಾದ್ರೆ ಒಂದು ರಾಕ್ಷಸ ಏನೋ ಬಂದು ಕಾಟ ಕೊಟ್ಟ ಅಂತ ಸಿಟ್ಟಲ್ಲಿ ಅದರದ್ದು ಗಾಲಿನ ತೆಗೆದು ಹೊಡೆದಿದ್ದಂತೆ ರಾಕ್ಷಸರಿಗೆ. ಅದರಿಂದ ಇದಕ್ಕೆ ಇಲ್ಲಿ ಒಳಗಡೆ ಇರುವ ಗರ್ಭಗುಡಿ ರಥ ಆದ್ರೂ ಅದಕ್ಕೆ 3 ಗಾಲಿ ಇದೆ. ಕೆರೆ ಮತ್ತು ಭೂತರಾಜರ ದೇವಸ್ಥಾನ ತೋರಿಸ್ತಾನೆ ಅಂದರೆ ಒಳಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒಳಗಡೆ ನೋಡ್ಲಿಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಒಳಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಸ್ವಲ್ಪ ದೂರದ ಮೇಲಿಂದನೇ ತೋರಿಸ್ತೀನಿ ನಿಮಗೆ ಏನಿದೆ ಅಂತ ಒಳಗೆ, ಆಯಿತಾ. ಫುಲ್ ಶಾಂತತೆ ಇದೆ, ಪೀಸ್ಫುಲ್ ಆಗಿದೆ. ಮಠ ಅಲ್ವಾ, ಹೆಂಗಂದ್ರೂ ಪೀಸ್ಫುಲ್ ಆಗಿದ್ದೇ ಇರುತ್ತೆ. ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಕೆರೆ ತೋರಿಸೋಣ ಅಂತ ಆದರೆ ಎಲ್ಲ ವೀಡಿಯೋ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ. ಈಗ ವಾದಿರಾಜ ಗುರು ಹೀಗಿದ್ರು ಅಂತ ಒಂದು ಫೋಟೋ ಇದೆ ಇಲ್ಲಿ, ಅದಷ್ಟೇ ತೋರಿಸ್ತೀನಿ. ಅಂದರೆ ಇದು ಇವಾಗಿನ ಕಾಲದ ಡಿಜಿಟಲ್ ಪ್ರಿಂಟು. ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಈ ಕೆರೆ ಕಾಣಿಸ್ತಾ ಇದ್ದಾರೆ, ಇದು ಭೂತರಾಜರ ಕೆರೆ. ಮತ್ತು ಇಲ್ಲೊಂದು ದೇವಸ್ಥಾನ ಇತ್ತು, ಗುಡಿ ಇತ್ತು, ಗರ್ಭಗುಡಿ ಎಲ್ಲ, ಅದೆಲ್ಲ ರೀಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೆ ಇಲ್ಲಿ ಏನೂ ಇಲ್ಲ ಇವಾಗ ತೋರಿಸ್ಲಿಕ್ಕೆ. ಮತ್ತು ಹೋಗೋಣ ಬನ್ನಿ. ಅಲ್ಲಿ ಎದುರುಗಡೆ ಒಂದು ದೊಡ್ಡ ಕೆರೆ ಇದೆ, ಅದನ್ನು ತೋರಿಸ್ತೀನಿ. ಇದು ನೋಡಿ ನೀರು ಎಷ್ಟಿದೆ ಅಂತ, ಎಷ್ಟು ಕ್ಲಿಯರಾಗಿ ಗ್ರೀನರಿ ತುಂಬಿಕೊಂಡಿದೆ. ಇಲ್ಲೆಲ್ಲ ಸುತ್ತ ಎಲ್ಲ ಸಣ್ಣ ಸಣ್ಣ ದೇವಸ್ಥಾನಗಳಿದ್ದಾವೆ, ಆದರೆ ಅಲ್ಲಿ ಹೋಗೋಕ್ಕಾಗಲ್ಲ ಇವಾಗ, ನೋ ಎಂಟ್ರಿ ಅಂತ ಹಾಕಿದ್ದಾರೆ ಟೈಮು. ಸೊ ಆಚೆ ಕಡೆಯಿಂದನೇ ತೋರಿಸ್ತಾ ಇದ್ದೀನಿ. ಮತ್ತು ನಂತರ ಒಂದಿಷ್ಟು ಫೋಟೋಸ್ ಇದ್ದಾವೆ, ಅದೆಲ್ಲ ನಿಮಗೆ ಹಾಕ್ತೀನಿ ವೀಡಿಯೋದಲ್ಲಿ, ತೋರಿಸ್ತೀನಿ ನಿಮಗೆ. ಮಠ ಅಂದರೆ ಅಲ್ಲೆಲ್ಲ ಕ್ಲೋಸ್ ಇತ್ತು, ದೇವಸ್ಥಾನ ಅಂತ ತೋರಿಸಿದೆ. ಈಗ ಇದೆಲ್ಲ ಕ್ಯಾಂಪಸ್ಸಲ್ಲಿ ಇಲ್ಲೆಲ್ಲ ರಥೋತ್ಸವ ಆಗ್ತದೆ. ಮತ್ತು ಹಿಂದ್ಗಡೆ ಏನೋ ಒಂದು ಹೊಸದಾಗೆಲ್ಲ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಎಲ್ಲ ಕೆತ್ತೆಲ್ಲ ಇಟ್ಟಿದ್ದಾರೆ. ಕಲ್ಲುಗಳೆಲ್ಲ ಗ್ರಾನೈಟ್ ಎಲ್ಲ ಬಂದಿದೆ ನೋಡಿ, ಇಲ್ಲಿ ಗ್ರಾನೈಟ್ ಇದು. ಇವಾಗ ನೆಕ್ಸ್ಟು ಎದುರುಗಡೆ ಒಂದು ಕೆರೆ ಇದೆ, ಒಂದು ದಾರಿ ಬರ್ತಾ ತೋರಿಸಿದ್ನಲ್ಲ ದೊಡ್ಡ ಕೆರೆ, ಅದನ್ನು ತೋರಿಸ್ತೀನಿ. ಮತ್ತು ಹೋಗೋಣ, ಸಾಕಿರ್ತೀನಿ ವೀಡಿಯೋ ಇಲ್ಲೇ ಎಂಡ್ ಮಾಡಿ ಇವತ್ತು ಮನೆ ಹೋಗ್ಬಿಡೋದು ಇಷ್ಟು ಬೇಗ. ಟೈಮ್ ಈಗ ಸುಮಾರು ಒಂದು 4:15 ಆಯಿತು. ಹೌದು, 4:15 ಆಯಿತು. ಹೋಗ್ಬಿಡೋಣ. ಏನಿದು ಉತ್ತರ ಕನ್ನಡದಲ್ಲಿ ಇಷ್ಟೆಲ್ಲ ಮಳೆ ಆದ್ರೂ ಈ ಕೆರೆ ಮಾತ್ರ ಏನಕ್ಕೆ ಇನ್ನೂ ತುಂಬ್ಕೊಂಡಿಲ್ಲ ಅಂತ ಅನಿಸ್ಬೋದು ನಿಮಗೆ. ಆದರೆ ಇದು ತುಂಬಾ ತುಂಬ್ಕೊಂಡಿದೆ. ನಾನು ನಿಮ್ಗೆ ತೋರಿಸ್ತೀನಿ ರೋಡ್ ಎಲ್ಲಿದೆ, ನೀರು ಎಲ್ಲಿದೆ ಅಂತ ನೋಡಿ. ಹೈ ಅಲರ್ಟ್ ಹೈ ಅಲರ್ಟ್ ಹೈ ಅಲರ್ಟ್ ಅಂತಾರೆ ಕೋಸ್ಟಲ್ ಏರಿಯಾದಲ್ಲಿ. ಇಷ್ಟೆಲ್ಲ ಮಳೆ ಆದ್ರೂ ಈ ಕೆರೆ ಯಾಕೆ ಇನ್ನೂ ಅರ್ಧನೇ ತುಂಬಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಇರ್ಬೋದು. ಆದರೆ ಇದು ತುಂಬ್ಕೊಂಡಿಲ್ಲ. ಇದರಲ್ಲಿ ಮೇಲ್ಗಡೆಗೆ ಈ ಆಕಾಶಗಂಗೆ ಅಂತ ಒಂದು ಗಿಡ ಬೆಳ್ಕೊಂಡಿದೆ, ಅದರಿಂದನೇ ಇದು ಈ ಥರ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಇದೆಲ್ಲ ಇಲ್ಲೆಲ್ಲ ನೀರೇ ಇದೆ ಫುಲ್ಲು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಫುಲ್ಲು ನೀರು. ಆ ತೆಂಗಿನಕಾಯಿ ಬಾಟ್ಲು, ಇದು ಗ್ರೀನ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ಫುಲ್ಲು ನೀರಿರೋಂಥ ಜಾಗನೇ. ಇದ್ರ ಮೇಲ್ಗಡೆಗೆ ಆ ನೀರಲ್ಲಿ ಬೆಳೆಯೋಂಥ ಒಂದು ಗಿಡ, ಆಕಾಶಗಂಗೆ ಅಂತ ಹೇಳ್ತೀವಿ ನಮ್ಮ ಕಡೆ, ಅದು ಬೆಳ್ಕೊಂಡಿರೋದ್ರಿಂದ ಇದು ಫುಲ್ಲು ಈಗ ಹಿಂಗೆ ಕಾಣಿಸ್ತಾ ಇದೆ. ಅರ್ಧ ನೀರಿದೆ, ಅರ್ಧ ಏನೋ ಇನ್ನೂ ತುಂಬ್ಕೊಂಡೇ ಇಲ್ಲಲ್ಲ ಆ ಥರ ಅನಿಸ್ತದೆ. ಬಟ್ ಅದು ತುಂಬಾ ತುಂಬ್ಕೊಂಡಿದೆ ಫುಲ್ಲು. ಇನ್ನೇನು ಇಲ್ಲಿ ನೋಡಿ, ಇದು ರೋಡಿಗೆ ಮತ್ತು ಅದಕ್ಕೆ ಕೆರೆಗೆ ಏನು ಡಿಫ್ರೆನ್ಸೇ ಕಾಣಿಸ್ತಾ ಇಲ್ಲ. ಇದು ರೋಡು, ಇದು ಕೆರೆ. ಇಲ್ಲಿ ರೋಡ್ ಇದೆ, ಇಲ್ಲಿ ಕೆರೆ ಇದೆ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಎದುರುಗಡೆ ರೋಡ್ ಕಾಣಿಸ್ತಾ ಇದೆ ನಿಮಗೆ, ಅದ್ರ ಪಕ್ಕದಲ್ಲೇ ಇದೆ ಕೆರೆ. ಇವಾಗ ನಾನು ನಿಂತಿರೋ ಜಾಗ ಇದು, ಆದರೆ ಪಕ್ಕದಲ್ಲಿ ಇದೇ ಹೈಟಿಗಿರೋದು
ಕೆರೆ. ಇಲ್ಲಿ ಸ್ವಲ್ಪ ಹೈಟ್ ಇದೆ ಈ ಜಾಗದಲ್ಲಿ ಮಧ್ಯೆ ಇದು ಏನಕ್ಕದು ರೇಲಿಂಗ್ಸ್ ಇದೆ ಅಂತ ಸ್ವಲ್ಪ ಎತ್ತರ ಇದೆ. ಅದು ಬಿಟ್ಟು ಆ ಕಡೆ ಪೂರ ನೀರು, ಈ ಕಡೆ ರಸ್ತೆನೆ. ಅಲ್ಲಿ ಬಿಟ್ಟರೆ ಆ ಕಡೆ ಎಲ್ಲ ತೋಟ ಇದೆ ನೋಡಿ. ಈಗ ಇನ್ನೇನು ಸ್ವಲ್ಪ ಮಳೆ ಆದರೆ ಏನಿಲ್ಲ, ಇಲ್ಲಿಂದ ರೋಡ್ ಮೇಲಿಂದನೇ ನೀರೆಲ್ಲ ಆ ಕಡೆ ಪಾಸ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫುಲ್ ಗ್ರೀನಾಗಿ ಕಾಣಿಸುತ್ತೆ, ಗ್ರೀನರಿ. ಇವಾಗ ಉತ್ತರ ಕನ್ನಡ ಬಂದರೆ ನಿಮ್ಗೆ ಇದೇ ವ್ಯೂ ಸಿಗುತ್ತೆ. ಎಲ್ಲಿ ಬೇಕಾದರೂ ಹೋಗಿ ನೀವು, ಇಷ್ಟೇ ಗ್ರೀನಾಗಿ ಇಷ್ಟೇ ಚೆನ್ನಾಗಿ. ಏನೊಂದು ಗಾಳಿ ಬೀಸ್ತಾ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿ ಹೋದ ಅಪ್ಪಿ ಏನಾದರೂ ಗಾಡಿ ತೊಗೊಂಬರ್ಬೇಕಾದ್ರೆ ಇಲ್ಲಿಂದ ಅಲ್ಲಿ ಜಂಪ್ ಹೊಡೆದ ಅಂದರೆ ಕೈಲಾಸ. ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂದರೆ. ಯಾವನ್ನಾದರೂ ಒಂದೇ ಸಲ ನೋಡಿದರೆ ಇಲ್ಲೆಲ್ಲ ಇನ್ನೂ ನೀರೇ ಇಲ್ಲ, ಕೆರೆ ಇದು ಮಣ್ಣು ಅಂತ ಅನಿಸ್ಬೋದು. ಬಟ್ ಫುಲ್ಲು ನೀರಿದೆ ಇಲ್ಲೆಲ್ಲ. ಇದು ನೀರಿರೋಂಥ ಜಾಗ ಫುಲ್. ಹಿಂಗೆ ಈಗ ನಾವು ಇಲ್ಲಿಂದ ಬರ್ತೀವಲ್ಲ, ಇದು ಬರೋಂಥ ದಾರಿ. ಹಿಂಗೆ ಬರ್ತಾ ಇದ್ದರೆ ಹಿಂಗೆ ಕೆರೆಗೆ ಒಂದು ರೌಂಡ್ ಹೊಡೆದು ಈ ಕಡೆಯಿಂದ ಹಿಂಗಿದೆ ಇದು ತಿರುಗಿ ಫುಲ್ ಮತ್ತೆ ಆ ಕಾರ್ನರಿಗೆ ಹೋಗಿ ಅಲ್ಲಿ ಮತ್ತೆ ತಿರುಗಿ ಸೀದಾ ಇಲ್ಲಿ ಬಂದರೆ ವಾದರಾಜ ಮಠ ಸಿಗುತ್ತೆ ನಿಮಗೆ. ವಾದರಾಜ ಮಠ ಅಲ್ಲಿ ಮೇಲ್ಗಡೆ ಇರೋದು ನೋಡಿದ್ರಲ್ಲ ನೀವು, ನಾನು ತೋರಿಸಿದ್ದೀನಿ ಮೊದಲೇ. ಅಲ್ಲಿ ವಾದರಾಜ ಮಠ ಇದೆ. ಇಲ್ಲಿಂದ ನಿಮಗೆ ಬಸ್ ಕೂಡ ಸಿಗುತ್ತೆ. ಬೆಂಗಳೂರಿಗೆ ಏನಾದರೂ ಹೋಗೋದಿದ್ರೆ ಇಲ್ಲಿಂದ ಬಸ್ ಪಾಯಿಂಟ್ ಸಿಗುತ್ತೆ. ಬಸ್ ಟಿಕೆಟ್ ಎಲ್ಲ ಬುಕ್ ಆಗುತ್ತೆ. ನಿಮ್ಗೆ ಸ್ಟೇ ಮಾಡಲಿಕ್ಕೂ ಅವಕಾಶ ಇದೆ ಅನಿಸುತ್ತೆ. ಮೇಲ್ಗಡೆ ಲಾಡ್ಜ್ ಎಲ್ಲ ಇರ್ಬೋದು. ಮಠದ ಆವರಣದಲ್ಲಿ ನೀವು ಸ್ಟೇ ಮಾಡಬೇಕಾಗತ್ತೆ ಬಂದರೆ. ಇಲ್ಲಾಂದರೆ ಶಿರ್ಸಿನಲ್ಲಿ ಸ್ಟೇ ಮಾಡ್ಕೊಂಡು ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ತುಂಬ ಅಂದರೆ ತುಂಬಾ ಪ್ಲೇಸಸ್ ಇದೆ. ಇಲ್ಲಿ ಬಂದ್ರೇ ನಿಮ್ಗೆ ಗೊತ್ತಾಗುತ್ತೆ. ಶಿರ್ಸಿ ಈ ಸುತ್ತಮುತ್ತ ಈ ಸೋದೆ ಏನಾದರೂ ಇದು ಸೋದೆ ವಾದಿರಾಜ ಈ ಮಠ ಇದೆಲ್ಲ ಇದೆಯಲ್ಲ, ಇದು ಫುಲ್ ಸೋದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಅವರ ಅಧೀನದಲ್ಲೇ ಇತ್ತು ಇದೆಲ್ಲ. ಅದ್ರ ನಂತರ ಈ ಹೈದರಲ್ಲಿ ಏನೋ ದಾಳಿ ಆದಮೇಲೆ ಇಲ್ಲೆಲ್ಲ ಸ್ವಲ್ಪ ಇನ್ನೂ ಕಟ್ಟಡ ಎಲ್ಲ ನಿರ್ಮಾಣ ಆಗ್ತಿತ್ತು, ಒಳ್ಳೊಳ್ಳೆ ದೇವಸ್ಥಾನಗಳು. ಬಟ್ ಅದೆಲ್ಲ ಅಲ್ಲಿಗೆ ಸ್ಟಾಪ್ ಆಯಿತು. ಅದು ಏನಿದ್ರು ಇವಾಗ ಇಲ್ಲಿ ಶಿರ್ಸಿ ಸುತ್ತಮುತ್ತ ಬಂದರೆ ನಿಮಗೆ ನೋಡಲಿಕ್ಕೆ ತುಂಬ ಅಂದರೆ ತುಂಬಾ ಜಾಗ ಸಿಗುತ್ತೆ. ಏನಂತ ಇಲ್ಲ ಅಂದ್ರೂ ಒಂದು 10-15 ಸ್ಪಾಟ್ಗಳು ನಿಮಗೆ ಕ್ಲಿಯರಾಗಿ ಈ ಟೈಮಲ್ಲಿ ಬಂದರೆ ಚೆನ್ನಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಕೆಲವೊಂದೊಂದು ಸ್ಪಾಟು ಈ ಸಹಸ್ರಲಿಂಗ ಎಲ್ಲ ಇವಾಗ ಈ ಟೈಮಲ್ಲಿ ಬಂದರೆ ನಿಮ್ಗೆ ನೋಡ್ಲಿಕ್ಕೆ ಸಿಗೋಲ್ಲ. ಸಹಸ್ರಲಿಂಗ ಯಾಕಂದರೆ ಅದು ನದಿಲಿರೋದ್ರಿಂದ ಅದು ಬೇಸಿಗೆಯಲ್ಲೇ ಬರಬೇಕು ನೀವು. ಬೇಸಿಗೆ ಅಂದರೆ ಇವಾಗ ಸುಮಾರು ನವೆಂಬರ್ ಡಿಸೆಂಬರ್ ಟೈಮಿಗೆಲ್ಲ ಬಂದರೆ ಸ್ವಲ್ಪ ನೀರಿರುತ್ತೆ, ಸುಮಾರು ನೀರೇ ಇರುತ್ತೆ ಆ ಟೈಮಲ್ಲೂ. ಬಟ್ ನೀವು ಜನವರಿ ನೆಕ್ಸ್ಟ್ ಏನಾದರೂ ಬರ್ತೀರಿ ಅಂತ ಆದರೆ ಫುಲ್ಲು ನಿಮ್ಗೆ ಸಹಸ್ರಲಿಂಗದಲ್ಲೆಲ್ಲ ನೀವು ಕೆಳಗಡೆ ಇಳ್ಕೊಂಡು ನೀರಲ್ಲೆಲ್ಲ ಆಟ ಆಡ್ಕೊಂಡು, ಶಿವಲಿಂಗ ಎಲ್ಲ ಇದೆ, ತುಂಬ ಇದೆ, ನೋಡ್ಕೊಂಡು ಹೋಗ್ಬೋದು. ತೋರಿಸ್ತೇನೆ ನಿಮಗೆ ನೀರು ನೆಲನೋ ಅಂತ. ಯಾರಾದರೂ ಬಂದರೆ ಇದೊಂದು ಸಾಹಸಕ್ಕೊಂದು ಕೈ ಹಾಕ್ಬಿಡಿ. ನೆಲ ಇದೆ ಅಂತ ಅಕ್ಕಪಕ್ಕ ಎಲ್ಲರೂ ದಾಟ್ಕೊಂಬಿಟ್ರೆ ಕೈಲಾಸ. ನೋಡಿದ್ರಲ್ಲ, ಎಲ್ಲ ಸ್ವರ್ಗಕ್ಕೆ ಹೋಗ್ಬಿಡ್ತೀರ. ಮತ್ತು ಸೀದಾ ಇಲ್ಲಿ ಮುಳುಗಿ ಅಲ್ಲಿ ಹೇಳ್ತೀರ ಮೇಲೆ. ಇಲ್ಲಿ ಮುಳುಗೋದು, ಅಲ್ಲಿ ಹೇಳೋದು ನೀರಿದ್ದಲ್ಲಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸೋಣ. ನಿಮಗೆ ವಿಡಿಯೋ ತುಂಬ ಇಷ್ಟ ಆದರೆ, ತುಂಬ ಅಲ್ಲ ಇಷ್ಟ ಆದರೆ ನೀವು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ದಯವಿಟ್ಟು ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಶಿರ್ಸಿಯಿಂದನೂ ಒಬ್ಬ ವ್ಲಾಗರ್ ಇದ್ದಾನೆ, ಅವನಿಗೆ ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟ್ ಮಾಡಾಗಿದ್ದೇನೆ. ಮತ್ತೊಂದು ಏನಂತಂದರೆ, ಯಾವುದಾದ್ರೂ ಈ ಥರ ಮಳೆಗಾಲದ ಸೀಸನಲ್ಲಿ ಯಾವ್ದಾರು ಅಂತ ಈ ಥರದ್ದು ಎಲ್ಲರೂ ಸ್ಪಾಟ್ ಕಂಡ್ರೆ ಅಲ್ಲೆಲ್ಲ ಇಳಿಯೋಕ್ಕೆಲ್ಲ ಹೋಗಬೇಡಿ. ಎಲ್ಲ ಸೇಫಾಗಿ ಟ್ರಿಪ್ ಮಾಡಿ. ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟಾಟಾ ಬೈ ಬೈ. ಎಲ್ರಿಗೂ ಟಾಟಾ ಬೈ ಬೈ.